ವೆಲ್ಕಮ್ ಬ್ಯಾಕ್. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಎಂಬ ಮಾತಿಗೆ ಕನ್ನಡಿ ಎಂಬಂತೆ ಇಲ್ಲೊಬ್ಬ ಪುಟ್ಟ ಪೋರನ ಸಾಧನೆ ಎಲ್ಲರನ್ನ ಬೆರಗಾಗಿಸಿದೆ. ಹಾಗಾದ್ರೆ ಯಾರು ಆ ಹುಡುಗ, ಏನು ಅವನ ಸಾಧನೆ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಸಾಧಕನೇ ನಿನ್ನ ಗೆಲುವು ನಿನಗಾಗಿ ಕಾದಿದೆ. 12ನೇ ವಯಸ್ಸಿನಲ್ಲೇ ದೊಡ್ಡ ಸಾಧನೆಗೆ ಪುಟ್ಟ ಪೋರ ಸಾಕ್ಷಿ. ಬಾಲಕನ ಪ್ರತಿಭೆಗೆ ಎಲ್ಲರೂ ಸುಸ್ತು, ಪೋರನ ಬುದ್ಧಿ ಶಕ್ತಿ ಸಖತ್ ಮಸ್ತು. ಪರೀಕ್ಷೆಗಾಗಿ ಓದಿದ್ದನ್ನೇ ನೆನ್ಪಿಟ್ಟುಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಇಲ್ಲೊಬ್ಬ ಪುಟ್ಟ ಪೋರ ಸರದಿ ಸಾಲಿನಲ್ಲಿ ಒಂದೇ ಉಸಿರಿಗೆ ಹೇಳಿರುವ 1000 ಸಂಖ್ಯೆಗಳನ್ನು ಯಥಾವತ್ತಾಗಿ ಹೇಳಿ ಬರೆದು ವಿಶ್ವ ದಾಖಲೆ ಬರೆದಿದ್ದಾನೆ. Today I am going to memorize a shuffle deck. Ready? Timer starts. I am going to recall it now. Spade of 3, club of K, club of 5, diamond of 9, diamond of 10, club of 10, heart of K, heart of Q, spade of J, diamond of K, spade of Q, heart of 9, diamond of Q, spade of 7, diamond of 7, diamond of 6. ಕೋಲಾರ ಮೂಲದ 12 ವರ್ಷದ ಅಚಿಂತ್ 7ನೇ ತರಗತಿಯಲ್ಲಿ ಓದುತ್ತಿದ್ದು ತನ್ನ ಸಾಧನೆಯ ಮೂಲಕ ಎಲ್ಲರನ್ನೂ ಬೆರಗುಗೊಳಿಸಿದ್ದಾನೆ. ತನ್ನ ನೆನಪಿನ ಶಕ್ತಿಯ ಪ್ರದರ್ಶನದ ಮೂಲಕ ಎಲ್ಲರನ್ನೂ ನಿಬ್ಬೆರಗಾಗುವಂತೆ ಮಾಡಿದ್ದಾನೆ. Heart of 6, heart of 10, club of 7, diamond of 2, heart of A, diamond of 3, spade of 8, spade of 4, heart of 4, spade of 10, diamond of 5 and heart of 2. ನನಗಂತೂ ತುಂಬ ಹೆಮ್ಮೆ ಇದೆ. ಅದು ವರ್ಲ್ಡ್ ತುಂಬ ಚಾಂಪಿಯನ್ಸ್ ಎಲ್ಲ ಬಂದಿದ್ದರು, ಗಿಗೀನು, ತುಂಗಲಗ್, ಅವರಲ್ಲಿ ನಾನು ಒಬ್ಳನ್ನ ಡಿಫೀಟ್ ಮಾಡಿದಾಗ ನಂಗೆ ತುಂಬ ಹೆಮ್ಮೆ ಇದೆ. ಥ್ಯಾಂಕ್ಸ್ ಟು ಮೈ ಮೆಮೊರಿ ಕೋಚ್ ವೈಷ್ಣವಿ ನವೀನ್ ಅಂತ. ಆಮೇಲೆ ನಮ್ಮ ಫ್ಯಾಮ್ಲಿ ಎಲ್ಲರೂ ತುಂಬ ಎನ್ಕರೇಜ್ ಮಾಡಿದ್ದಾರೆ ಇದಕ್ಕೆ. ನಾನು ಡೈಲಿ ಕಾಂಪಿಟೇಷನ್ ಹತ್ರ ಇರುವಾಗ 3 hours 3.5 hours ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಲ್ಲಿ 13 ಕಂಟ್ರೀಸಿಂದ ಬಂದಿದ್ದರು. ಮಂಗೋಲಿಯಾ, ಬ್ರೆಜಿಲ್, ಡೆನ್ಮಾರ್ಕ್, ಹಾಂಗ್ಕಾಂಗ್, ಚೈನಾ, ಎಲ್ಲರೂ ತುಂಬ ಟಫ್ ಕಾಂಪಿಟೇಷನ್ ಇತ್ತು. ಅದರಲ್ಲಿ ಸ್ಪೋಕನ್ ಡಿಜಿಟ್ಸ್ ಅಂತ ನಾನು ಗೋಲ್ಡ್ ಮೆಡಲ್ ಗೆದ್ದಿದ್ದೆ. ಇನ್ನು ಅಚಿಂತ್ ತನ್ನ ಚಿಕ್ಕ ವಯಸ್ಸಿನಲ್ಲೇ ಈ ಕಲೆಯನ್ನ ಮೈಗೂಡಿಸಿಕೊಂಡಿದ್ದು ನೋಡುಗರನ್ನು ಆಶ್ಚರ್ಯಚಕಿತಗೊಳಿಸಿದ್ದಾನೆ. ಇನ್ನು ವಿವಿಧ ದೇಶಗಳನ್ನು ನಕ್ಷೆಯಲ್ಲಿ ಗುರುತಿಸೋದು, ಕಾರ್ಡ್ ರೀಡಿಂಗ್ ಇನ್ನಿತರ ಮೆಮೊರಿ ಚಾಲೆಂಜ್ ಸ್ಪರ್ಧೆಯಲ್ಲಿ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾನೆ. ಕಳೆದ 31 ವರ್ಷಗಳಿಂದ ಮೆಮೊರಿ ಚಾಂಪಿಯನ್ ಸ್ಪರ್ಧೆ ವಿವಿಧ ದೇಶಗಳಲ್ಲಿ ನಡೀತಾ ಬರ್ತಾ ಇದೆ. ಆದ್ರೆ ಇಲ್ಲಿಯವರೆಗೆ ಯಾವುದೇ ಭಾರತೀಯ ಪ್ರಶಸ್ತಿ ಗೆದ್ದಿದ ಇತಿಹಾಸ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಈ ಪುಟ್ಟ ಪೋರ ಭಾಗವಹಿಸಿ ವಿಶ್ವದಲ್ಲಿ 2ನೇ ಸ್ಥಾನ ಪಡೆದಿದ್ದು ಭಾರತದ ಹೆಮ್ಮೆಯ ಕಿರೀಟವಾಗಿದ್ದಾನೆ. ಅದೇ ಸ್ಪರ್ಧೆಯಲ್ಲಿ ವಿವಿಧ ವಿಭಾಗದಲ್ಲಿ ಭಾಗವಹಿಸಿ 5 ಕಂಚು, 4 ಬೆಳ್ಳಿ, 1 ಬಂಗಾರದ ಪದಕವನ್ನ ಗೆದ್ದಿದ್ದಾನೆ. ನನಗೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಆಗ್ತಾ ಇದೆ. ಅದರಲ್ಲಿ ಹಿ ಈಸ್ ದ ಫಸ್ಟ್ ಎವರ್ ಕಿಡ್ ಟು ಟೇಕ್ ಅ ಪ್ಲೇಸ್ಮೆಂಟ್ ಇನ್ ವರ್ಲ್ಡ್ ಮೆಮೊರಿ ಚಾಂಪಿಯನ್ಶಿಪ್. ಅದಿನ್ನೂ ಒಂದು ಆ್ಯಡೆಡ್ ಇದು ಪ್ರೈಡ್ ಅಂತಲೇ ತುಂಬ ಹೆಮ್ಮೆ ಇದೆ. ಆಮೇಲೆ ಪ್ರತಿಯೊಂದು ವಿಚಾರದಲ್ಲೂ ಅವನು ತುಂಬ ಶ್ರದ್ಧೆಯಿಂದ, ಡೆಡಿಕೇಟೆಡಿಂದ ಕಲ್ತ್ಕೊಂಡ. ಅದಕ್ಕೆ ತಕ್ಕ ಒಂದು ಪ್ರತಿಫಲ ಸಿಕ್ತು ಅಂತ ಭಾಳ ಹೆಮ್ಮೆ ಇದೆ. ವೈಷ್ಣವಿ ಮ್ಯಾಮು ಮತ್ತು ಮನೆಯಲ್ಲೂ ಎಲ್ಲ ಸಹಕರಿಸಿದರೆ, ಮತ್ತು ಅವನು ತುಂಬಾ ಶ್ರದ್ಧೆಯಿಂದ, ಉತ್ಸಾಹದಿಂದ, ಖುಷಿಯಿಂದ ಮಾಡ್ದ. ಅದಕ್ಕೆ ತಕ್ಕಂಗೆ ನಮಗೆ ಪ್ರಶಂಸೆ ಸಿಕ್ಕಿರೋದು ತುಂಬ ಸಂತೋಷ ಕೊಡ್ತಾ ಇದೆ.
ಮಗ ದೇಶಕ್ಕೆ ಹೆಸರು ತರುವಂತಹ ಮತ್ತಷ್ಟು ಸಾಧನೆ ಮಾಡಲಿ ಅನ್ನೋದೇ ಅತ್ಯಂತ ಪೋಷಕರ ಹಾಗೂ ಮೆಮೊರಿ ಕೋಚ್ನ ಆಸೆಯಾಗಿದೆ. ಮಗನ ಸಾಧನೆಗೆ ಜನ ವ್ಯಕ್ತಪಡಿಸ್ತಿರೋ ಪ್ರತಿಕ್ರಿಯೆ ನೋಡಿ ಅತ್ಯಂತ ಪೋಷಕರು ಸಂತೋಷ ವ್ಯಕ್ತಪಡಿಸಿದ್ರು. ಇದು 1991ಇಂದಲೂ UK ಬೇಸ್ ಪರ್ಸನ್ ಟೋನಿ ಬುಜಾನ್ ಮತ್ತು ರೇಮಂಡ್ ಕೀನ್ ಅನ್ನೋರು ಪ್ರತಿ ವರ್ಷ ಒಂದೊಂದು ಕಂಟ್ರಿಲಿ ನಡೆಸ್ಕೊಂಡು ಬಂದರು. ಇದೇ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಡೀತು. ಅದು ಅಲ್ಲದೆ ಇದು ಹಿಸ್ಟಾರಿಕ್ ಅಚೀವ್ಮೆಂಟ್. ಯಾವ ಇಂಡಿಯನ್ ಕಿಡ್ಡು ಇದುವರೆಗೂ ಗೆದ್ದಿರಲಿಲ್ಲ. ಅವನು ಬೇರೆ ದೇಶದವ್ರು ಮಂಗೋಲಿಯನರೇ ಎತ್ತಿದ ಕೈ ಅನ್ನೋ ಟೈಮಲ್ಲಿ ಸೊ ಇವನೇ ಅದರಲ್ಲಿ ಅವ್ರನ್ನೂ ಬೀಟ್ ಮಾಡಿ ಈ ಸ್ಪೋಕನ್ ನಂಬರ್ಸ್ ಅನ್ನೋ ಇವೆಂಟಲ್ಲಿ ಇವನು 104 ಡಿಜಿಟ್ಸ್ ಮಾಡಿದ್ದಾನೆ. ಅವರು 40-30ಕ್ಕೆ ಸುಸ್ತಾಗಿ ಕೂತಾಗ ಇವನು 104 ಡಿಜಿಟ್ಸ್ ಮಾಡಿ ಇವನು ಸೆಕೆಂಡ್ ಪ್ಲೇಸಲ್ಲಿದ್ದಾನೆ. ವಿಶ್ವ ದಾಖಲೆಯ ಜೊತೆಗೆ ತನ್ನ ಬುದ್ಧಿಶಕ್ತಿಯಿಂದ ಇಡೀ ವಿಶ್ವದ ಗಮನ ಸೆಳೆದಿರುವ ಅಚಿಂತ್ ನಮ್ಮ ಕರ್ನಾಟಕದವರೇ ಆಗಿದ್ದು ನಮ್ಮ ಕರ್ನಾಟಕದ ಹೆಮ್ಮೆಯನ್ನ ಇನ್ನಷ್ಟು ಹೆಚ್ಚಿಸಿದೆ. ಅಚಿಂತ್ ಮತ್ತಷ್ಟು ಸಾಧನೆ ಮಾಡಲಿ ಅನ್ನೋದೇ BTVಯ ಆಶಯ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, BTV ನ್ಯೂಸ್, ಬೆಂಗಳೂರು.